ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ರಾಕೇಶ್. ಇವತ್ತು ಒಂದು ಎವ್ಯಾಸ್ಕ್ಯುಲರ್ ನೆಕ್ರೋಸಿಸ್ ಅಂತಕ್ಕಂಥ ಒಂದು ಕೇಸ್ ಬಗ್ಗೆ ಡಿಸ್ಕಸ್ ಮಾಡ್ತೀನಿ. ಆ ಒಂದು ಉದಾಹರಣೆಯೊಂದಿಗೆ. ಇವರ ಹೆಸರು ಜ್ಯೋತಿ ಅಂತ, 26 ವರ್ಷ ವಯಸ್ಸು, ಮೂಲತಃ ಗದಗ ಕಡೆಯವರು. ಇವ್ರಿಗೆ ಆಲ್ಮೋಸ್ಟು 10 ವರ್ಷದಿಂದ, ಅಂದರೆ ಅವರು 16 ವರ್ಷ ವಯಸ್ಸಿದ್ದಾಗ ಈ ಒಂದು ಎವ್ಯಾಸ್ಕ್ಯುಲರ್ ನೆಕ್ರೋಸಿಸ್ ಹಿಪ್ ಜಾಯಿಂಟ್ ಅಂತಕ್ಕಂಥ ಒಂದು ಕಂಡೀಷನ್ ಸ್ಟಾರ್ಟ್ ಆಯಿತು. ಅದು ಯಾವ ಥರ ಸ್ಟಾರ್ಟ್ ಆಗುತ್ತೆ, ಏನಕ್ಕೆ ಬರುತ್ತೆ, ಮತ್ತು ಅದಕ್ಕೆ ನಾವು ಏನೇನೆಲ್ಲ ನಾನ್ ಸರ್ಜಿಕಲಿ ಏನೇನೆಲ್ಲ ಟ್ರೀಟ್ಮೆಂಟ್ ಕೊಟ್ಟು ಅದನ್ನ ವಾಸಿ ಮಾಡ್ಬೋದು, ಸರ್ಜರಿ ಇಲ್ದಂಗೆ ಹೆಂಗೆ ಅದನ್ನ ಗುಣಪಡಿಸ್ಬೋದು. ಈ ಪ್ರಪಂಚದಲ್ಲಿ ಸರ್ಜರಿ ಒಂದೇ ಇದಕ್ಕೆ ರಾಮಬಾಣ ಅಂತಕ್ಕಂಥ ಒಂದು ವಿಷಯ ಇರುತ್ತೆ. ಬಟ್ ಸರ್ಜರಿ ಅಲ್ಲ, ಅದು ಹಂಗಿಲ್ಲ. ಅದು ಬೇರೆ, ನಾವು ಸರ್ಜರಿ ಇಲ್ದಂಗೆ ಟ್ರೀಟ್ಮೆಂಟ್ ಕೊಟ್ಟಿದ್ದು ಹೆಂಗೆ ಗುಣಪಡಿಸ್ಬೋದು, ಇವ್ರಿಗೆ ಹೆಂಗೆ ನಾವು ಆಲ್ಮೋಸ್ಟ್ ಒಂದು 40-50% ರಿಕವರಿ ಮಾಡಿದ್ವಿ ಅಂತಕ್ಕಂಥ ಒಂದು ನಿದರ್ಶನ ಕೊಡ್ತೀನಿ ಸ್ನೇಹಿತರೆ. ಸೊ ಎವ್ಯಾಸ್ಕ್ಯುಲರ್ ನೆಕ್ರೋಸಿಸ್ ಅಂದರೆ ಏನಾಗುತ್ತೆ, ಇದನ್ನು ಹೇಳ್ಬೋದು ಅಂತಂದರೆ, ಈ ಹಿಪ್ ಜಾಯಿಂಟ್ ಇರುತ್ತಲ್ಲ, ಅದರಲ್ಲಿ ಆ ಒಂದು ಬೋನ್, ಒಂದು ಬಾಲು ಡೆತ್ ಆಗಿರುತ್ತೆ. ಎವ್ಯಾಸ್ಕ್ಯುಲರ್ ನೆಕ್ರೋಸಿಸ್ ಅಂತಂದರೆ ಅಲ್ಲಿ ವ್ಯಾಸ್ಕ್ಯುಲರೈಸೇಷನ್ ಅಂದರೆ ರಕ್ತ ಸಂಚರಣ ಕಮ್ಮಿ ಆಗಿಬಿಟ್ಟು ಅದು ಟಿಶ್ಯೂ ಅಂದರೆ ಬೋನು ಡೆತ್ ಆಗುತ್ತೆ ಅಂತಕ್ಕಂಥದ್ದು. ಬೋನು ಡೆತ್ ಆದಾಗ ಹೆಂಗಾಗುತ್ತೆ ಅಂದರೆ, ಆ ಒಂದು ಬಾಲ್ ಇರುತ್ತೆ, ಹಿಪ್ ಜಾಯಿಂಟ್ನ ಬಾಲು, ಅದು ಸಾಲಿಡ್ಡಾಗೆ ಐರನ್ ಥರ ಇರ್ತಕ್ಕಂಥ ಒಂದು ಬೋನು, ಅದು ಬಂದುಬಿಟ್ಟು ನಾರ್ಮಲಾಗೆ ಒಂದು ಚೀಸ್ ಥರ ಆಗುತ್ತೆ. ಅಂದರೆ ಅಷ್ಟು ಅದು ಸರ್ಕ್ಯುಲೇಷನ್ ಕಮ್ಮಿ ಆಗಿಬಿಟ್ಟು ಅದು ಬೋನೆಲ್ಲ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟು ಅಲ್ಲಿ ಚೀಸ್ ಥರ ಆಗುತ್ತೆ. ಸೊ ಇದನ್ನು ಎವ್ಯಾಸ್ಕ್ಯುಲರ್ ನೆಕ್ರೋಸಿಸ್ ಅಂತ ಕರಿತೀವಿ. ಇಲ್ಲಿ ಅದರಲ್ಲಿ ಸಿವಿಯರ್ ಪೇಯ್ನ್ ಇರುತ್ತೆ. ಸ್ವಲ್ಪ ಇನಿಷಿಯಲಿ ಸ್ವಲ್ಪ ಕಡಿಮೆ ಇರುತ್ತೆ, ಆಮೇಲೆ ಬರ್ತಾ ತುಂಬ ಸಿಕ್ಕಾಬಟ್ಟೆ ಪೇಯ್ನ್ ಜಾಸ್ತಿ ಆಗುತ್ತೆ. ಅದು ಗ್ರೇಡ್ 1, ಗ್ರೇಡ್ 2, ಗ್ರೇಡ್ 3, ಗ್ರೇಡ್ 4 ಹಿಂಗೆ ಹೋಗುತ್ತೆ. ಹಿಂಗೆ ಜಾಸ್ತಿ ಆಗಿ ಹೋದಾಗ ನಮಗೆ ನಡೆಯೋಕ್ಕೆ ಕೂಡ, ನಿಂತ್ಕೊಳ್ಳೋಕೆ ಕೂಡ ಆಗೋಲ್ಲ, ಮತ್ತು ಫ್ಲೆಕ್ಷನ್ ಮಾಡೋಕ್ಕಾಗಲ್ಲ, ಮೊಬಿಲಿಟಿ ಪೂರ್ತಿ ರಿಸ್ಟ್ರಿಕ್ಷನ್ ಆಗುತ್ತೆ. ಮತ್ತು ಇವ್ರು ನೋಡಿ, ಅದು ಇವ್ರದ್ದು ಆಲ್ರೆಡಿ ಗ್ರೇಡ್ 4, ಇವ್ರದ್ದು ಕಂಪ್ಲೀಟಾಗೆ ನಿಮ್ಗೆ ವಾಸಿ ಆಗೋಲ್ಲ, ಸರ್ಜರಿನೇ ಮಾಡಬೇಕು. ಸರ್ಜರಿ ಮಾಡಿಲ್ಲ ಅಂತಂದರೆ ಏನೂ ಮಾಡೋಕ್ಕಾಗೋದಿಲ್ಲ ಅಂತ. ಸರ್ಜರಿಗೆ ಮಿನಿಮಮ್ ಅಂದ್ರೂ 4-5 ಲಕ್ಷ ರೂಪಾಯಿ ಖರ್ಚಾಗುತ್ತೆ. ಸೊ ಅಷ್ಟು, ಅದು ಮತ್ತು ಡಿಪೆಂಡ್ಸ್ ಆನ್ ದ ಕ್ವಾಲಿಟಿ ಆಫ್ ದ ಇಂಪ್ಲಾಂಟ್ ಮೇಲೆ ಹೋಗುತ್ತೆ. ಇದು ಫಸ್ಟ್ ವೀಡಿಯೋ. ಇವ್ರು ನಮ್ಮ ಹಾಸ್ಪಿಟ್ಲಿಗೆ ಬಂದಾಗ ನಡೆಯೋಕ್ಕೆ ಕೂಡ ತುಂಬ ಕಷ್ಟ. ವಿತೌಟ್ ಸಪೋರ್ಟು ಅವ್ರು ಆಲ್ಮೋಸ್ಟ್ ಒಂದು 5-6 ಇಯರ್ಸಿಂದ ವಿತೌಟ್ ಸಪೋರ್ಟ್ ನಡೆದೇ ಇಲ್ಲ. ಯಾರಾದ್ರೂ ಸಪೋರ್ಟಿಗೆ ಬೇಕೇ ಬೇಕು. ನಾವು ಹೆಂಗೆ ಅವ್ರಿಗೆ ವಿತೌಟ್ ಸಪೋರ್ಟು ಅಟ್ಲೀಸ್ಟ್ ಒಂದು ಮೂಮೆಂಟ್ ವಿತ್ ಸಪೋರ್ಟ್ ಇಲ್ದಂಗೆ ಅವ್ರು ನಡೀಬೋದು ಅನ್ನೋ ಥರ ಒಂದು ಬೇಸಿಕ್ ಮೂಮೆಂಟು ಬಂದಿದೆ. ಇವಾಗ ಒಂದು 40-50% ಬೆಟರ್ ಆಗಿದ್ದಾರೆ. ಇನ್ನೂ ಅವ್ರಿಗೊಂದು 3 to 6 months ಟೈಮ್ ಇದೆ. ಅಷ್ಟರೊಳಗಡೆ ಅವ್ರು ಕಂಪ್ಲೀಟಾಗಿ ಒಂದು ರನ್ನಿಂಗ್ ಮಾಡೋ ಥರ ಹಾಗೆ ಆಗ್ತಾರೆ ಅಂತಕ್ಕಂಥದ್ದನ್ನು ಇಲ್ಲಿ ನಾವು ಎಸ್ಟಾಬ್ಲಿಷ್ ಮಾಡ್ಬೋದು, ಹೆಂಗೆ ಅದು ಅಂತ. ಸೊ ಈ ಎವ್ಯಾಸ್ಕ್ಯುಲರ್ ನೆಕ್ರೋಸಿಸ್ಗೆ 3 ಕಾರಣಗಳನ್ನ ಯೂಶ್ವಲಿ ಹೇಳ್ತಾರೆ. ಒಂದು ಕಾರಣ ಬಂದು ಇಡಿಯೋಪತಿಕ್ ಅಂತ, ಅಂದರೆ ಗೊತ್ತಿರೋದಿಲ್ಲ, ಸುಮ್ಮನೆ ಬಂದುಬಿಡುತ್ತೆ, ಇದು ಹಂಗೆ ಉದ್ಭವ ಆಗಿಬಿಡುತ್ತೆ ಅಂತ ಹೇಳ್ತಾರೆ, ಇಡಿಯೋಪತಿಕ್ ಅಂತ. ಇನ್ನೊಂದು ಕಾರಣ ಬಂದು ಸ್ಟಿರಾಯ್ಡ್ಸು ತುಂಬ ಜಾಸ್ತಿ ಲಾಂಗ್ ಟರ್ಮ್ ಸ್ಟಿರಾಯ್ಡ್ಸ್ ತಗೊಂಡ್ರೆ ಒಂದಾಗುತ್ತೆ ಅಂತ. ಇನ್ನೊಂದು ಬಂದುಬಿಟ್ಟು ಆಲ್ಕೋಹಾಲು. ನಮ್ಮ ಭಾರತ ಒಂದು ಸಂಸ್ಕೃತಿನಲ್ಲಿ ಹೆಣ್ಮಕ್ಳು ಆಲ್ಕೋಹಾಲ್ ಅಂತಕ್ಕಂಥ ಸಂಸ್ಕೃತಿ ಆಲ್ಮೋಸ್ಟ್ ಇಲ್ಲ. ಹಾಗಾಗಿ ಇವ್ರಿಗೆ ಆ ರೂಲ್ ಔಟ್ ಆಗಿಬಿಡುತ್ತೆ, ಅದು ಆ ಕಾಸು ಹೋಗಿಬಿಡುತ್ತೆ. ಮತ್ತು ಇವರಿಗೆ ಸ್ಟಿರಾಯ್ಡ್ ತಗೊಂತಕ್ಕಂಥ ಕಂಡೀಷನ್ನು ಕೂಡ ಲೈಫಲ್ಲಿ ಯಾವಾಗಲೂ ಬಂದಿಲ್ಲ. ಹಂಗಾಗಿ ಸ್ಟಿರಾಯ್ಡು ಮತ್ತು ಆಲ್ಕೋಹಾಲ್ ಎರಡೂ ಇಲ್ಲ. ಸೊ ಇಡಿಯೋಪತಿಕ್ ಅಂದರೆ ಏನಕ್ಕೆ ಸುಮ್ಮನೆ ಬಂದಿದೆ ಅಂತಕ್ಕಂಥದ್ದೇ ಹೇಳ್ಬೋದು. ಅಂತಂದರೆ ಈ ಒಂದು ಕಾರಣನ ಸುಮ್ಮನೆ ಬಂದಿದೆ ಅಂತ ಹೇಳುವಾಗ, ಸೊ ಅದಕ್ಕೆ ರೂಟ್ ಕಾಸ್ನ ನಾವು ಒಂದು ಮೂಲ ಕಾರಣನ ಹುಡುಕೋಕ್ಕಾಗಲ್ಲ. ಸುಮ್ಮನೆ ಬಂದಿದೆ ಅಂತಂದರೆ ಏನಕ್ಕೆ ಬಂದಿದೆ ಅಂತ ಗೊತ್ತಾಗಲ್ಲ. ಸೊ ಹಂಗಾಗಿನೇ ಸುಮ್ಮನೆ ಬಂದಿದೆ, ಹಂಗಾಗಿ ಇದಕ್ಕೆ ರೀಪ್ಲೇಸ್ ಮಾಡಬೇಕು, ಸರ್ಜರಿ ಮಾಡಿಬಿಟ್ಟು ಹಿಪ್ ರೀಪ್ಲೇಸ್ ಮಾಡಬೇಕು ಅಂತ ಬಂದುಬಿಡುತ್ತೆ. ಒಂದು ಅಕ್ಯುರೇಟ್ ಎಕ್ಸಾಕ್ಟ್ ಡಿಸಿಷನ್ ಏನು ರೂಟ್ ಕಾಸ್ ಅಂತ ನಾವು ಅನ್ವೇಷಣೆ ಮಾಡಿ ಅದನ್ನು ಪರಿಶೋಧನೆ ಮಾಡಿದರೆ ಆಗ ರೂಟ್ ಕಾಸ್ ಗೊತ್ತಾಗುತ್ತೆ. ಯಾವುದೇ ಕಾಯಿಲೆ ಆಗ್ಬೋದು ಅಥವಾ ಜೀವನದಲ್ಲಿ ಯಾವುದೇ ವಿಚಾರಗಳಾಗ್ಬೋದು, ಒಂದು ಸಮಸ್ಯೆಗಳಿಗೆ ಮೂಲ ಕಾರಣ ಏನಂತ ಗೊತ್ತಾದಾಗ ಮಾತ್ರ ಆ ಒಂದು ಸಮಸ್ಯೆಗೆ ನಾವು ಪರಿಹಾರ ಕಂಡ್ಕೊಳಕ್ಕಾಗುತ್ತೆ. ಬಟ್ ಹೀಗಿರ್ತಕ್ಕಂಥ ಒಂದು ಪರಿಸ್ಥಿತಿನಲ್ಲಿ ಮೂಲ ಕಾರಣ ಏನಂತಲೇ ಗೊತ್ತಿರಲ್ಲ. ಸೊ ಹಂಗಾಗಿ ಇಲ್ಲಿ ಒಂದು ಪರಿಹಾರ ಏನಂತ ಗೊತ್ತಾಗೋದಕ್ಕೆ ಚಾನ್ಸ್ ಆಗುತ್ತೆ. ಇದು ಇವರು ನಮ್ಮ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿ 3rd ಡೇ ಲೈಕ್ ಈಸಿಯಾಗಿ ಇನ್ನೊಬ್ಬರು ಫುಲ್ ಹಿಡ್ಕೊಂಬಿಟ್ಟು ನಡೀತಾಯಿದ್ರು, ವಿತೌಟ್ ಸ್ವಲ್ಪ ಜಸ್ಟ್ ಒಂದು ವಾಕರ್ ಇಟ್ಕೊಂಡು ಸ್ಮೂತಾಗಿ ವಾಕ್ ಮಾಡೋ ಥರ ಸ್ವಲ್ಪ ಮೂಮೆಂಟ್ ಆಗಿದೆ.
ಸೊ ಮೂಲ ಕಾರಣಕ್ಕಂತ ಬರುವಾಗ ಅಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಡಿಪ್ ಆಗಿದೆ. ಯಾಕೆ ಡಿಪ್ ಆಯಿತು, ಅದು ಯಾಕೆ ಪೂರ್ತಿ ಬ್ಲಡ್ ಸರ್ಕ್ಯುಲೇಷನ್ ನಿಲ್ತು ಅಂತ ನಾವು ಕಾರಣನ ಹುಡ್ಕೊತ ಹೋದರೆ ಅದಕ್ಕೆ ಬಂದು ಆಟೋ ಇಮ್ಯುನಿಟಿ ಬರುತ್ತೆ. ಆಟೋ ಇಮ್ಯುನಿಟಿ ಅಂತಂದರೆ ನಮ್ಮ ದೇಹದಲ್ಲಿರ್ತಕ್ಕಂಥ ರೋಗ ನಿರೋಧಕ ಶಕ್ತಿ ನಮ್ಮ ದೇಹದಲ್ಲಿರ್ತಕ್ಕಂಥ ಆ ಒಂದು ಹಿಪ್ ಜಾಯಿಂಟ್ ಒಳಗಿರ್ತಕ್ಕಂಥ ರಕ್ತನಾಳಗಳನ್ನ ತಿಂದುಬಿಟ್ಟು ಅಲ್ಲಿ ಬ್ಲಡ್ ಸರ್ಕ್ಯುಲೇಷನ್ನ ಡ್ಯಾಮೇಜ್ ಮಾಡಿಬಿಟ್ಟು ಆ ಥರ ಆಗಿದೆ ಅಂತಕ್ಕಂಥದ್ದು ಒಂದು ಮೂಲ ಕಾರಣ ಆಗುತ್ತೆ. ಇದು ಇಡಿಯೋಪ್ಯಾಥಿಕ್ ಅಂತ ಕರೆಯೋಕ್ಕಾಗಲ್ಲ, ಅಂದರೆ ಸುಮ್ಮನೆ ಒಂದು ಅನ್ನೋನ್ ರೀಸನ್ ಅಂತ ಕರೆಯೋಕ್ಕಾಗಲ್ಲ. ಇದಕ್ಕೆ ಪ್ರಾಪರ್ ಅಕ್ಯುರೇಟ್ ರೀಸನ್ ಅಂದರೆ ಇದೇ ಇರುತ್ತೆ ಸ್ನೇಹಿತರೆ. 90-95% ಆಫ್ ದ ಕೇಸಸ್ಗೆ ಇದೇ ಇರುತ್ತೆ. ಸ್ಟಿರಾಯ್ಡ್ಸ್ ಯೂಸ್ ಮಾಡ್ತಕ್ಕಂಥ, ಆಲ್ಕೋಹಾಲ್ ಯೂಸ್ ಮಾಡ್ತಕ್ಕಂಥ ಸಂಸ್ಕೃತಿ ನಮ್ಮಲ್ಲಿ ಇಲ್ಲ ಮೋಸ್ಟ್ ಆಫ್ ದ ಟೈಮ್. ಸೊ ಈ ಒಂದು ಇಡಿಯೋಪ್ಯಾಥಿಕ್ ಅಂದರೆ ಈ ಒಂದು ಆಟೋ ಇಮ್ಯುನಿಟಿ ಅಂತ ಬಂದಾಗ ಸೊ ಅದಕ್ಕೆ ಟ್ರೀಟ್ಮೆಂಟ್ ಏನು ಅಂತ ನಾವು ಪ್ರಾಪರಾಗಿ ನಾವು ಫೋಕಸ್ ಮಾಡಿದರೆ ಆಗ ಟ್ರೀಟ್ಮೆಂಟ್ ಇದಕ್ಕೆ ಇದೆ. ಈ ಒಂದು ಟ್ರೀಟ್ಮೆಂಟು ಯಾವ ಥರ ಹೆಂಗೆ ಅಂತಕ್ಕಂಥದ್ದನ್ನ ನಾನು ಹೇಳಬೇಕು ಅಂದರೆ ಇದರಲ್ಲಿ ಕಂಪ್ಲೀಟಾಗೆ ಆ ಒಂದು ರೋಗ ನಿರೋಧಕ ಶಕ್ತಿನ ಸರಿ ಮಾಡ್ತಕ್ಕಂಥ ಒಂದು ಟ್ರೀಟ್ಮೆಂಟು. ಇವ್ರಿಗೂ ಅದೇ ರೋಗ ನಿರೋಧಕ ಶಕ್ತಿನ ನಾರ್ಮಲ್ ಮಾಡೋದಕ್ಕೆ ನಾವು ಬ್ಲಡ್ಡಲ್ಲಿರ್ತಕ್ಕಂಥ ಒಂದು ಕೆಲವು ಹೈಡೋಸ್ ವಿಟಮಿನ್ ಸಿನ ಕೊಡಬೇಕಾಗತ್ತೆ. ಹೈಡೋಸ್ ವಿಟಮಿನ್ ಸಿ ಅಂತಂದರೆ ಒಂದು 15 ಗ್ರಾಮ್ 30 ಗ್ರಾಮ್ ಅಷ್ಟು ವಿಟಮಿನ್ ಸಿನ ನಾವು ಇವರಿಗೆ ಕೊಡುವಾಗ ಆ ಒಂದು ರೋಗ ನಿರೋಧಕ ಶಕ್ತಿ ನಾರ್ಮಲ್ ಕಡೆಗೆ ಬರ್ತಾ ಹೋಗುತ್ತೆ. ಸೊ ಆಮೇಲೆ ಇನ್ನೂ ಬೇರೆ ಬೇರೆ ಟ್ರೀಟ್ಮೆಂಟ್ಸ್ ಇದೆ, ಲೈಕ್ ಬೇರೆ ಬೇರೆ ಇದರೊಳಗಡೆ ರೋಗ ನಿರೋಧಕ ಶಕ್ತಿ ರೆಡಿ ಮಾಡೋದಕ್ಕಂತ ಇವರು ನಮ್ಮ ಸಾರು ಪ್ರಕಾಶ್ ಸರ್ ಅಂತ, ಇವರು ಅರೂಪ್ ಮುಖರ್ಜಿ ಸರ್ ಅಂತ ನನ್ನ ಪಕ್ಕ ನಿಂತ್ಕೊಂಡಿರ್ತಕ್ಕಂಥವ್ರು. ನಾನು ಅವ್ರ ಪಕ್ಕ ನಿಂತ್ಕೊಂಡಿದ್ದೀನಿ. ಅರೂಪ್ ಮುಖರ್ಜಿ ಸರು, ಸೇಮ್ ಅರೂಪ್ ಮುಖರ್ಜಿ ಸರು. ಇವರು ಡಿಸೈನ್ ಮಾಡಿರ್ತಕ್ಕಂಥ ಒಂದು ಪ್ರೋಟೋಕಾಲ್ಸ್ ಇದು. ಆಲ್ಮೋಸ್ಟು ಒಂದು 35 ವರ್ಷದಿಂದ ಟ್ರೀಟ್ಮೆಂಟು ಆಲ್ಮೋಸ್ಟ್ ಒಂದು 75,000 ಜನ ಪೇಷಂಟ್ನ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಇವರು. ಮೂಲತಃ ಇವರು ಆರ್ಥೋಪೆಡಿಕ್ ಸರ್ಜನ್ ಆದರೂ ಕೂಡ ಅಲ್ಲಿ ಅವತ್ತಿಂದ ಇವತ್ತವರೆಗೂ ಒಂದು ಕೂಡ ಸರ್ಜರಿನ ಮಾಡಿಲ್ಲ. ಎಲ್ಲನೂ ಕೂಡ ಮೆಡಿಕೇಷನ್ಸಲ್ಲಿ ಮತ್ತು ಡಯಟಲ್ಲಿ ಹೆಂಗೆ ವಾಸಿ ಮಾಡ್ಬೋದು ಕಾಯಿಲೆನ ಅಂತಕ್ಕಂಥ ಒಂದು ಮೆಥಡ್ನ ಕಂಡುಹಿಡಿದಿದ್ದಾರೆ. ಹಂಗಾಗಿನೇ ಇವರ ಒಂದು ಮೆಥಡ್ಗೆ ನಾವು ಇದಕ್ಕೆ ನಾವು ಆಲ್ಮೋಸ್ಟು ಮುಖರ್ಜಿ ರೆಜಿಮನ್ ಅಂತಲೇ ಕರಿತೀವಿ. ಸೊ ಇದು ಬಂದು ಕೋಲ್ಕತ್ತಾದಲ್ಲಿ ತೆಗೆದಿರ್ತಕ್ಕಂಥ ಫೋಟೋಸು ಕಾನ್ಫರೆನ್ಸಲ್ಲಿ. ಸೊ ಇವರು ಟ್ರೀಟ್ಮೆಂಟು ಕಮಿಂಗ್ ಟು ಬ್ಯಾಕ್ ಟು ದಿಸ್ ಇವ್ರ ಬಗ್ಗೆ, ಜ್ಯೋತಿಯವ್ರ ಬಗ್ಗೆ ಬಂದರೆ, ಇದು ಟ್ರೀಟ್ಮೆಂಟು ಆಗಿ 5ನೇ ದಿನ ಆದಮೇಲೆ ಹೆಂಗೆ ನಡೀತಾರೆ ಅಂತ, ವಿತೌಟ್ ಸಪೋರ್ಟ್ ಹೆಂಗೆ ನಡೆಯೋಕ್ಕೆ ಆಗುತ್ತೆ ಅಂತಕ್ಕಂಥದ್ದನ್ನು ನಾವು ಫೋಕಸ್ ಮಾಡೋಣ. ಸೊ ವಿತೌಟ್ ಸಪೋರ್ಟು ಜಸ್ಟ್ ಒಂದು ಪ್ರಯತ್ನ ಪಡಿಸ್ತಾ ಇರೋದು, ಒಂದು ಎಕ್ಸಸೈಸ್ನ ಟ್ರೈನಿಂಗ್ ಮಾಡಿಬಿಟ್ಟು ಅವ್ರಿಗೆ ನಡೀರಿ ಅಂತ ಒಂದು ಪ್ರೇರೇಪಣೆ ನೀಡ್ತಕ್ಕಂಥದ್ದು ಅದು. ಸೊ ಆಲ್ಮೋಸ್ಟು ಇದು 6ನೇ ದಿನದ ಟ್ರೀಟ್ಮೆಂಟ್ ಇದು. 6ನೇ ದಿನ ಹಾಸ್ಪಿಟಲ್ಗಿರುವಾಗ 6ನೇ ದಿನ ಹೆಂಗೆ ನಡೀತಾ ಇದ್ದಾರೆ ಅಂತ ಸೂಪರಾಗಿ ಆಲ್ಮೋಸ್ಟು ಸಪೋರ್ಟ್ ಇಲ್ದಂಗೆ ನಿಂತ್ಕೊಳ್ಳೋಕ್ಕೆ ಆಗ್ತಿರ್ತಕ್ಕಂಥವ್ರು ಒಂದು ಮೂಮೆಂಟ್ ಬರ್ತಾಯಿದೆ, ಅಟ್ಲೀಸ್ಟ್ ಒಂದು ಬೇಸಿಕ್ ಮೂಮೆಂಟ್ ಆದರೂ ಬರ್ತಾಯಿದೆ. ಅದರ ಅರ್ಥ ಏನಂದರೆ ಈ ಒಂದು ವ್ಯಾಸ್ಕುಲರೈಜೇಷನ್ನು ಹೋಗಿರ್ತಕ್ಕಂಥ ಒಂದು ಹಿಪ್ ಜಾಯಿಂಟ್ಸಲ್ಲಿ ವ್ಯಾಸ್ಕುಲರೈಜೇಷನ್ನು ಬರ್ತಕ್ಕಂಥದ್ದು, ಅಂದರೆ ವ್ಯಾಸ್ಕುಲರೈಜೇಷನ್ ಆಗಿರ್ತಕ್ಕಂಥ ಒಂದು ಸ್ಥಿತಿನಲ್ಲಿ ಅದನ್ನು ನಾವು ರೀವ್ಯಾಸ್ಕುಲರೈಜೇಷನ್ ಮಾಡ್ತಕ್ಕಂಥ ಒಂದು ಪ್ರಯತ್ನ. ರೀವ್ಯಾಸ್ಕುಲರೈಜೇಷನ್ ಮಾಡುವಾಗ ಅಲ್ಲಿ ನಾರ್ಮಲಾಗಿ ಬ್ಲಡ್ ಸರ್ಕ್ಯುಲೇಷನ್ನು ಎಸ್ಟಾಬ್ಲಿಷ್ ಆಗ್ತಾಯಿದೆ. ಆ ಒಂದು ಸಾಲಿಡಾಗಿ ಇರ್ತಕ್ಕಂಥ ಒಂದು ಬೋನು ವ್ಯಾಸ್ಕುಲರೈಸ್ ಆಗಿಬಿಟ್ಟು ಚೀಸ್ ಥರ ಆಗಿರುತ್ತೆ, ಅಂದರೆ ಫ್ಯಾಟ್ ಸೆಲ್ಸ್ ಎಲ್ಲ ಅಲ್ಲಿ ರಿಪ್ಲೇಸ್ ಆಗಿರುತ್ತೆ ಬೋನ್ ಸೆಲ್ಸಲ್ಲಿ. ಈಗ ನಾವು ಆ ಜಾಗಕ್ಕೆ ಬ್ಲಡ್ ಸರ್ಕ್ಯುಲೇಷನ್ನ ಮತ್ತೆ ಕೊಡುವಾಗ ಆ ಒಂದು ಫ್ಯಾಟ್ ಥರ ಆಗಿರ್ತಕ್ಕಂಥ ಒಂದು ಬೋನ್ನ ಸೆಲ್ಸು ಈಗ ಮತ್ತೆ ನಾರ್ಮಲಾಗಿ ಬೋನ್ ಥರ, ಅಂದರೆ ಸ್ಲೋ ಆಗಿ ಸಾಲಿಡಿಫೈ ಆಗಿ ಹೋಗ್ತಾ ಇದೆ. ಮತ್ತು ಅಲ್ಲಿ ಸುತ್ತಮುತ್ತ ಇವರಿಗೆ ಆಲ್ಮೋಸ್ಟ್ ಒಂದು 70-80% ನೋವು ಕಡಿಮೆ ಆಗಿದೆ. ಪೇಯ್ನ್ ಇರಬಾರ್ದು, ಪೇಯ್ನು ಆಲ್ಮೋಸ್ಟ್ 70-80% ಕಮ್ಮಿ ಆಗಿದೆ. ಫಸ್ಟು ಹೋಗೋದು ಪೇಯ್ನು ಮತ್ತು ಇನ್ಫ್ಲಮೇಷನ್ ಎರಡೂ ಹೋಗುತ್ತೆ ಫಸ್ಟು. ಸೆಕೆಂಡು ಹೋಗ್ತಕ್ಕಂಥದ್ದು ಆ ಒಂದು ಸುತ್ತಮುತ್ತ ಇರ್ತಕ್ಕಂಥ ಸ್ವೆಲ್ಲಿಂಗು ಅದೆಲ್ಲ ಹೋಗುವಾಗ ಇಲ್ಲಿ ಸುತ್ತಮುತ್ತ ಮತ್ತು ಸ್ಟಿಫ್ನೆಸ್ ಕಡಿಮೆ ಆಗುತ್ತೆ. ಆ ಒಂದು ಜಾಯಿಂಟ್ಸಲ್ಲಿ ಎಲ್ಲ ಲಿಗಮೆಂಟ್ಸ್ಗಳೆಲ್ಲ ಹಾಳಾಗಿರ್ತವೆ. ಆ ಲಿಗಮೆಂಟ್ಸ್ಗಳೆಲ್ಲ ಈಗ ರಿಯಾಕ್ಟಿವೇಟ್ ಆಗಬೇಕು. ಆಗ ಸ್ಟಿಫ್ನೆಸ್ ಕಮ್ಮಿ ಆಗಿಬಿಟ್ಟು ಮೂವ್ಮೆಂಟ್ ಎಸ್ಟಾಬ್ಲಿಷ್ ಆಗಬೇಕು. ಇವರಿಗೆ ಆಲ್ಮೋಸ್ಟು ಒಂದು 70-80% ಪೇಯ್ನ್ ಇಲ್ಲ ಇವಾಗ ಈ ಒಂದು 6ನೇ ದಿನದಲ್ಲಿ. ಮುಖ್ಯವಾಗಿ ಫಸ್ಟ್ ಪೇಯ್ನ್ ಹೋಗ್ಬಿಡ್ಬೇಕು ಅವ್ರಿಗೆ. ಫಸ್ಟು ಯಾಕಂದರೆ ಪೇಯ್ನ್ ತಡ್ಕೊಂಡಿರೋಕ್ಕಾಗಲ್ಲ ಮನುಷ್ಯ. ಅಟ್ಲೀಸ್ಟು ಓಡಾಡ್ಕೊಂಡಂಗೆ ಇರ್ಬೋದು, ಅದೂ ಬರಬೇಕು, ಓಡಾಡೋದು ಬರಬೇಕು ಮುಖ್ಯವಾಗಿ. ಬಟ್ ಫಸ್ಟು ಕುತ್ಕೊಂಡ್ರು ಪೇಯ್ನು, ನಿಂತ್ಕೊಂಡ್ರು ಪೇಯ್ನು, ಮಲ್ಕೊಂಡ್ರು ಪೇಯ್ನು, ಆ ಥರ ಇರ್ತಕ್ಕಂಥ ಒಂದು ಪೇಯ್ನ್ಫುಲ್ ಕಂಡೀಷನ್ ಫಸ್ಟ್ ಕ್ಲಿಯರ್ ಆಗಬೇಕು.
ಸೊ ಇವ್ರಿಗೆ ಆ ಥರ ಒಂದು ಫಸ್ಟು ಪೇಯ್ನ್ಫುಲ್ ಕಂಡೀಷನ್ಸು ನಾರ್ಮಲ್ ಆಗಿದೆ, ಅಂದರೆ ಒಂದು 70-80% ಪೇಯ್ನ್ ಕಡಿಮೆ ಆಗಿದೆ. ದೆನ್ ನೆಕ್ಸ್ಟ್ ಬಂದು ಆ ಒಂದು ಸ್ಟಿಫ್ನೆಸ್ಸು ಕಡಿಮೆ ಆಗ್ತಾ ಮೂಮೆಂಟು ಎಸ್ಟಾಬ್ಲಿಷ್ ಆಗ್ತಾ ಇರೋದು. ಆ ಮೂಮೆಂಟ್ ಎಸ್ಟಾಬ್ಲಿಷ್ ಆಗ್ತಾ ಇರೋದ್ರಿಂದ ಸ್ವಲ್ಪ ಮೂಮೆಂಟು ಬರ್ತಾ ಇದೆ, ಇದು ಸ್ವಲ್ಪ ಮೂಮೆಂಟು ಎಸ್ಟಾಬ್ಲಿಷ್ ಆಗಿ ಬರ್ತಾ ಇದೆ. ಸೊ ಇವರು ಒಂದು ಸ್ವಲ್ಪ ಪರವಾಗಿಲ್ಲ ಅನ್ನಂಗೆ ಮೂಮೆಂಟ್ ಮಾಡ್ತಾಯಿದ್ದಾರೆ. ಸೊ ಇದರೊಳಗಡೆ ನಾವು ಹೇಳೋದಾದರೆ ಎವ್ರಿ ಡೇ ಟ್ರೀಟ್ಮೆಂಟು ನಡೀತಾ ಇದೆ, ಎವ್ರಿ ಡೇ ಟ್ಯಾಬ್ಲೆಟ್ಸ್ಗಳು ಪ್ಲಸ್ಸು ಒಂದು ಥೆರಪೀಸ್ ಎಲ್ಲ ಕೊಡ್ತಾಯಿದ್ದೀವಿ. ಈ ಒಂದು ಇದಕ್ಕೆ ಹೇಳ್ಬೇಕಂದ್ರೆ ಇದಕ್ಕೆ ಆಯುರ್ವೇದದಲ್ಲೂ ಟ್ರೀಟ್ಮೆಂಟ್ ಇಲ್ಲ, ಇದರಲ್ಲೂ ಅದು ಹೋಮಿಯೋಪತಿನಲ್ಲಿಲ್ಲ, ಯುನಾನಿನಲ್ಲಿಲ್ಲ, ಇದನ್ನೆಲ್ಲನೂ ಟ್ರೈ ಮಾಡಿದ್ದಾರೆ ಇವರು. ಯಾವಾಗ ಸರ್ಜರಿಗೆ ಇಷ್ಟು ಕಾಸ್ಟ್ ಅಂತ ಹೇಳಿದ್ರು ಅಷ್ಟು ಹಣನ ಕೊಡೋದು ಓಕೆ, ಕಂಪ್ಲೀಟಾಗೆ ಹೆಂಗೋ ಸಾಲ ಮಾಡಿಬಿಟ್ಟು ವಾಸಿ ಮಾಡ್ತಕ್ಕಂಥ ಒಂದು ಉತ್ಸಾಹ ಇದ್ದೇ ಇರುತ್ತೆ ಎಲ್ಲರಿಗೂ. ಬಟ್ ಸರ್ಜರಿ ಮಾಡಿದ್ಮೇಲೂ ಕೂಡ ಅದಕ್ಕೆ ಮೂಮೆಂಟ್ಗೆ ಹಂಗೆ ರಿಸ್ಟ್ರಿಕ್ಷನ್ ಇರುತ್ತೆ ಮತ್ತು ಪೇಯ್ನ್ ಇರುತ್ತೆ. ಯಾಕಂದರೆ ನಮಗೆ ಒಂದು ತುಮಕೂರಿಂದ ಒಂದು ಪೇಷಂಟ್ ಬಂದಿದ್ದರು, ಅವರು 27 ವರ್ಷ ವಯಸ್ಸು, ಅವ್ರಿಗೂ ಕೂಡ 2019ನಲ್ಲಿ ಸರ್ಜರಿ ಆಗಿದೆ. ಒಂದು ಹಿಪ್ಪು, ಯಂಗ್ ಮ್ಯಾನು, ಅವ್ರಿಗೆ 25 ವರ್ಷ ಇರುವಾಗ ಸರ್ಜರಿ ಆಗಿದೆ. ಮತ್ತು ಈ ಒಂದು 4 ಮಂತ್ಸ್ ಬ್ಯಾಕು ಇನ್ನೊಂದು ಹಿಪ್ ಸರ್ಜರಿ ಆಗಿದೆ. ಸೊ 2 ಹಿಪ್ಪು ಸರ್ಜರಿ ಆಗಿದೆ. 2 ಹಿಪ್ಪು ಸರ್ಜರಿ ಆದಮೇಲೂ ಕೂಡ ಅವ್ರಿಗೆ ಪೇಯ್ನ್ ಹಾಗೇ ಇತ್ತು. ಸೊ ಹಂಗಾಗಿ ಪೇಯ್ನ್ ಹೋಗೋದಕ್ಕೆ ಗ್ಯಾರಂಟಿ ಕೊಡಲ್ಲ ಅಂತ ಅನ್ನುವಾಗ ಮತ್ತು ಇನ್ನೇನಕ್ಕೆ ಸರ್ಜರಿ ಮಾಡಿಸ್ಬೇಕು ಅಂತಕ್ಕಂಥದ್ದು. ಮೂಮೆಂಟು ಕೂಡ ಅಷ್ಟು ಎಸ್ಟಾಬ್ಲಿಷ್ ಆಗಿರಲ್ಲ, ಕೆಳಗಡೆ ಕುತ್ಕೊಳ್ಳೋಕ್ಕಾಗಲ್ಲ, ಮತ್ತು ಈವನ್ ಒಂದು ಬಸ್ ಹತ್ತಕ್ಕಾಗಲ್ಲ, ಒಂದು ಬೇಸಿಕ್ ಒಂದು ಆಟೋ ಹತ್ತಕ್ಕೂ ಕೂಡ ತುಂಬ ಕಷ್ಟ ಇರುತ್ತೆ. ಯಾಕಂದರೆ ಮೇಯ್ನ್ ಆ ಥರ ಒಂದು ಸ್ವಲ್ಪ ಕಾಲನ್ನ ಎತ್ತಕ್ಕಂಥ ಒಂದು ಸಿಚುವೇಶನ್ಸಲ್ಲಿ ನಾವು ಮುಖ್ಯವಾಗಿ ಮಾಡಬೇಕಾಗಿರೋದು ಹಿಪ್ ಮೂಮೆಂಟೇ ಮಾಡಬೇಕು. ಮೇಯ್ನ್ಲಿ ತೊಡೆನ ಎತ್ತಿಬಿಟ್ಟು ಅಲ್ಲಿ ಕಾರ್ ಮೇಲೆ ಅಥವಾ ಬಸ್ ಮೇಲೆ ಇಡೋದೇ ಮೇಯ್ನು. ಅದೇ ಮೂಮೆಂಟ್ ಬಂದಿಲ್ಲ ಅಂತಂತಂದರೆ ಮತ್ತು ಪೇಯ್ನು ಇರುತ್ತೆ ಅಂತಂದರೆ ಅದು ಸರ್ಜರಿ ಮಾಡಿಸೋ ಅವಶ್ಯಕತೆ ಇಲ್ಲ. ಸೊ ಇವ್ರಿಗೂ ಸರ್ಜರಿ ಅಡ್ವೈಸ್ ಮಾಡಿದ್ರು ಕೂಡ ಸರ್ಜರಿ ಮಾಡಿಸ್ದಂಗೆ ಆಲ್ಮೋಸ್ಟ್ 10 ವರ್ಷದಿಂದ ಮಾಡಿದಂಥ ತಪಸ್ಸು ಇವ್ರಿಗೆ ಇವತ್ತು ವಿತೌಟ್ ಸರ್ಜರಿ ಅಟ್ಲೀಸ್ಟ್ ಹಿಂಗೆ ಮೂಮೆಂಟ್ ಆಗೋ ಥರ ಆಗಿದ್ದಾರೆ. ಇನ್ನೂ ನೆಕ್ಸ್ಟ್ ವೀಡಿಯೋ ಇದೆ, ಇನ್ನು ಇದೇ ವಿಡಿಯೋದಲ್ಲಿ ನೆಕ್ಸ್ಟ್ ಪಾರ್ಟ್ ಬರುತ್ತೆ, ಇನ್ನೊಂದು ಆಫ್ಟರ್ ಒಂದು 3-4 ಮಿನಿಟ್ಸ್ ಆದಮೇಲೆ ಅದರಲ್ಲಿ ಸ್ವಲ್ಪ ಮೂಮೆಂಟ್ ಇದಕ್ಕಿಂತ ಬೆಟ್ರ್ ಇದೆ. ಈ ಥರ ಇಂಪ್ರೂವ್ಮೆಂಟ್ ಆಗಿರೋದು ನೋಡಿದರೆ ಅವ್ರಿಗೆ ಇನ್ನೊಂದು ಕಮಿಂಗ್ ಒಂದು 2-3 ಮಂತ್ಸಲ್ಲಿ ಆರಾಮಾಗೆ ಎಲ್ಲರೂ ಹೆಂಗೆ ನಡೀತಾರೆ ಅದೇ ಥರನೇ ಇವರು ನಡೆಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇನ್ನೊಂದು 6 ಮಂತ್ಸಲ್ಲಿ ಆರಾಮಾಗಿ ಅವರು ಜಾಗಿಂಗು ಮತ್ತು ರನ್ನಿಂಗ್ ಕೂಡ ಮಾಡ್ಬೋದು. ಯಾಕಂದರೆ ಟ್ರೀಟ್ಮೆಂಟು ಲೈನು ಸಿಗೋದು ಕಷ್ಟ ಸ್ನೇಹಿತರೆ. ಟ್ರೀಟ್ಮೆಂಟ್ ಲೈನು ಸಿಗೋದು ಯಾಕೆ ಕಷ್ಟ ಅಂತಂದರೆ ಪ್ರಾಪರಾಗಿ ಡಯಾಗ್ನೋಸಿಸ್ ಆಗಿರಲ್ಲ. ಡಯಾಗ್ನೋಸಿಸ್ ಮೇಲ್ಗಡೆಯಿಂದ ಡಯಾಗ್ನೋಸಿಸ್ ಏನು, ವ್ಯಾಸ್ಕ್ಯುಲರ್ ನೆಕ್ರೋಸಿಸ್ ಆಫ್ ಹಿಪ್ ಜಾಯಿಂಟ್ಸ್ ಅಂತ ಗೊತ್ತು. ಬಟ್ ಅದು ಏನಕ್ಕಾಗಿದೆ, ಆ ವ್ಯಾಸ್ಕ್ಯುಲರ್ ನೆಕ್ರೋಸಿಸ್ ಅನ್ನೋದು ಏನಕ್ಕಾಗಿದೆ, ಸುಮ್ಮನೆ ಇಡಿಯೋಪತಿಕ್ ಅಂತ ಹೇಳ್ಬಿಟ್ರೆ, ಅಂದರೆ ಸುಮ್ಮನೆ ಅನ್ನೋನ್ ರೀಸನ್ಗೆ ಆಗಿದೆ ಅಂತ ಅಂದ್ಬಿಟ್ರೆ, ಅನ್ನೋನ್ ರೀಸನ್ಗೆ ಆಗಿದೆ ಅಂತಂದರೆ ಅದನ್ನು ಏನಂತ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಅದು ಅನ್ನೋನ್ ರೀಸನ್ ಅಂತಂದರೆ ವಿ ಕೆನಾಟ್ ಒಂದು ಪ್ರಾಪರ್ ರೂಟ್ ಕಾಸ್ ಡಿಕೋಡೋದಂಗೆ ಆಗಲ್ಲ ಅಲ್ಲಿ. ಸೊ ಹಂಗಾಗಿ ಅದಕ್ಕೆ ಎಲ್ಲದಕ್ಕೂ ಕೂಡ ಯಾವುದ್ಯಾವುದೆಲ್ಲ ಅನ್ನೋನ್ ಅಂತ ನಾವು ಡಿಸೈಡ್ ಮಾಡ್ತೀವಿ ಅದೆಲ್ಲದಕ್ಕೂ ಕೂಡ ಸರ್ಜರಿ ಅಂತಲೇ ಬರುತ್ತೆ. ಸರ್ಜರಿ ಆದರೂ ಕೂಡ ಅದು ಎಗೈನ್ ಬಿಕಾಸ್ ಸ್ಟಿಲ್ ದ ರೂಟ್ ಈಸ್ ಅನ್ಟ್ರೀಟೆಡ್. ಸರ್ಜರಿ ಆದರೂ ಕೂಡ ಪೇಯ್ನ್ ಹಾಗೇ ಇರುತ್ತೆ ಮತ್ತು ಮೂಮೆಂಟು ಕೂಡ ಆಲ್ಮೋಸ್ಟು ಇದೇ ಥರನೇ ಇರುತ್ತೆ. ಸೊ ಇವ್ರ ಕಂಡೀಷನಲ್ಲೂ ಕೂಡ ಅದೇ ಆಗಿರೋದು. ಲೈಕ್ ರೂಟ್ ಕಾಸು ಡಯಾಗ್ನೋಸ್ ಆಗಿ ಆಮೇಲೆ ಇದಾಗಿರೋದು. ಈ ವಿಡಿಯೋ ಬಂದು ಲಾಸ್ಟ್ ಡೇ, ಅಂದರೆ ಐ ಥಿಂಕ್ ಇದು 7th ಡೇ ಅನಿಸುತ್ತೆ, ಇದು ಕರೆಕ್ಟು. ಸೊ ಇದು ಅವ್ರು ಕುತ್ಕೊಂಡಿರೋ ಅವ್ರು ಎದ್ದಾಳ್ತಾ ಇದ್ದಾರೆ. ಅದು ಅವ್ರಿಗೆ ಕುತ್ಕೊಂಡಿರೋ ಎದ್ದಾಳೋಕ್ಕೂ ಕೂಡ ಕಷ್ಟ ಆಗ್ತಿತ್ತು. ಸೊ ಇವಾಗ ಆರಾಮಾಗಿ ಎದ್ದೇಳೋದು, ಮೂಮೆಂಟ್ ಮಾಡೋದು, ಓಡಾಡೋದು ಮಾಡ್ತಾರೆ. ಸೊ ಈ ಗ್ರೇಡ್ 4 AVN ಗ್ರೇಡ್ 4ದಲ್ಲಿರ್ತಕ್ಕಂಥ ಒಂದು AVN ಈಗ ಅಟ್ಲೀಸ್ಟ್ ಒಂದು 6-7 ಡೇಸಲ್ಲಿ ಒಂದು ಲೆವೆಲ್ ಮೂಮೆಂಟ್, ಪೇಯ್ನ್ ಒಂದು 70-80% ಕಮ್ಮಿ ಮಾಡಿಕೊಂಡು ಅವ್ರ ಮುಖದಲ್ಲಿರ್ತಕ್ಕಂಥ ಎಕ್ಸ್ಪ್ರೆಷನಲ್ಲೇ ಗೊತ್ತಾಗುತ್ತೆ. ಪೇಯ್ನ್ ಇರುವಾಗ ಎಕ್ಸ್ಪ್ರೆಷನ್ನೇ ಬೇರೆ ಇರುತ್ತೆ. ಸೊ ಈ ಥರ ಒಂದು ನಾರ್ಮಲಾಗಿ ಮೂಮೆಂಟು ಬರೋದಕ್ಕೆ ಒಂದು ಲೆವೆಲಿಗೆ ಕಾರಣ ಆಗಿದೆ. ಮತ್ತು ಇವರು ಮೆಟ್ಲು ಕೂಡ ಹತ್ತಿಳಿದಿದ್ದಾರೆ, ಅಂದರೆ ವಿತ್ ಸಪೋರ್ಟ್. ಮುಂಚೆ ವಿತ್ ಸಪೋರ್ಟ್ ಕೂಡ ಆಗ್ತಾ ಇರಲಿಲ್ಲ ಅವ್ರಿಗೆ. ಒಂದು ಅರ್ಧ ಅಡಿ ಮೆಟ್ಲಿದ್ರೂ ಕೂಡ ವಿತ್ ಸಪೋರ್ಟ್ ಎತ್ತಕ್ಕೆ ಆಗ್ತಿರಲಿಲ್ಲ. ಈವನ್ ಇವರು ಫಸ್ಟ್ ನಮ್ಮ ಹಾಸ್ಪಿಟ್ಲಿಗೆ ಬಂದಾಗಲೂ ಕೂಡ ಕೆಳಗಡೆ ಬೇಸ್ಮೆಂಟ್ಗೆ ಹೋಗ್ಬಿಟ್ಟು ವೀಲ್ಚೇರಲ್ಲೇ ಕರ್ಕೊಂಡು ಬಂದಿದ್ದು. ಆ ಥರ ಇರ್ತಕ್ಕಂಥ ಒಂದು ಕಂಡೀಷನಲ್ಲಿ ಇವಾಗ ಅಟ್ಲೀಸ್ಟು ಅವ್ರ ಮಮ್ಮಿ ಹಿಡ್ಕೊಂಡ್ರೆ ಅವರು ಮೂಮೆಂಟ್ ಮಾಡ್ತಕ್ಕಂಥದ್ದು. ಸೊ ಈ ಥರ ಇರ್ತಕ್ಕಂಥ ಒಂದು ಇದು ಇಂಪ್ರೂವ್ಮೆಂಟು. ಸೊ ರಿಯಲಿ ಗ್ರೇಟ್ ಇಂಪ್ರೂವ್ಮೆಂಟ್. ಅವ್ರ ಬಾಡಿ ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಾಯಿದೆ. ಬಿಕಾಸ್ ಅವರಿಗೆ ಮೇಯ್ನ್ಲಿ ಇದಕ್ಕೆ ಡಯಾಬಿಟೀಸ್ ಆಗಲಿ ಅಥವಾ ಹೈಪರ್ ಟೆನ್ಷನ್, BP
ಮತ್ತು ಬೇರೆ ಇಶ್ಯೂಸ್ ಏನಿಲ್ಲ. ಹೊಟ್ಟೆ ಸ್ಕ್ಯಾನಿಂಗ್ ಮಾಡಿದ್ವಿ, ಆಲ್ಮೋಸ್ಟ್ ನಾರ್ಮಲ್ ಆಗಿದೆ. ಸೊ ರೂಟ್ ಕಾಸ್ನ ಅಡ್ರೆಸ್ ಮಾಡಿರೋದ್ರಿಂದ ಮೂಮೆಂಟು ಸ್ವಲ್ಪ ಬೆಟರ್ ಆಗ್ತಾಯಿದೆ. ಸೊ ವಿತೌಟ್ ಸಪೋರ್ಟು ಹಿಂಗೆ ನಡೀತಾ ಇರ್ತಕ್ಕಂಥದ್ದು ಒಂಥರ ಅವ್ರಿಗೂ ಖುಷಿ ಮತ್ತು ನಮಗೂ ಖುಷಿ. ದೇವ್ರ ದಯೆಯಿಂದ ಶಿ ಈಸ್ ಏಬಲ್ ಟು ವಾಕ್ ವಿತೌಟ್ ಸಪೋರ್ಟ್. ಅಟ್ಲೀಸ್ಟ್ ಇಷ್ಟಾದರೂ ಕೂಡ ಒಂದು ಲೆವೆಲಿಗೆ ಮೂವ್ಮೆಂಟ್ ಮಾಡ್ತಾ ಇದ್ದಾರೆ. ಮತ್ತು ಇಷ್ಟು ವರ್ಷ ಇವರಲ್ಲಿ ಕಂಡಿಡ್ತಕ್ಕಂಥದ್ದು ಏನಂದರೆ, ಇಷ್ಟು ವರ್ಷ ಮೂವ್ಮೆಂಟೇ ಮಾಡಿಲ್ಲ, ಅಂದರೆ ಲೈಕ್ ನಡೆದೇ ಇಲ್ಲ. ಹಂಗಾಗಿ ಅವ್ರದ್ದು ಸ್ವಲ್ಪ ಯೂಶಲಿ ನಾವು ಕೂಡ ಒಂದು 2-3 ತಿಂಗಳು ಕಂಟಿನ್ಯೂಸಾಗೆ ಏನು ಎಕ್ಸಸೈಸ್ ಅಥವಾ ಒಂದು ಬೇಸಿಕ್ ವಾಕಿಂಗ್ ಇಲ್ದಂಗೆ ನಾವು ಇದ್ಬಿಟ್ರೆ ನಮ್ಮ ಒಂದು ಲಂಗ್ಸ್, ನಮ್ಮ ಒಂದು ಹಾರ್ಟೇ ಒಂಥರ ಫಂಕ್ಷನಾಲಿಟಿ ಸ್ವಲ್ಪ ಡಿಪ್ ಆಗಿಬಿಟ್ಟು ಸ್ವಲ್ಪ ನಡೆದ್ರೇ ನಮ್ಗೆ ಆಲ್ಮೋಸ್ಟ್ ಒಂಥರ ಉಬ್ಸ ಬಂದಂಗೆ ಆಗ್ತಾಯಿರುತ್ತೆ. ಆ ಒಂದು ರೆಸ್ಪಿರೇಟರಿ ಇದು ಸ್ವಲ್ಪ ಕಮ್ಮಿ ಇದೆ. ಹಂಗೆ ಕಮ್ಮಿ ಇರೋದ್ರಿಂದ ಇವ್ರಿಗೂ ಕೂಡ ಮೂಮೆಂಟು ಸ್ವಲ್ಪ ಡಿಫಿಕಲ್ಟ್ ಇದೆ. ಅಂದರೆ ಲೈಕ್ ಡಿಫಿಕಲ್ಟ್ ಅಂತಂದರೆ ಒಂದು ಉಪ್ಸ ಬರೋದು, ಸ್ವಲ್ಪ ಸುಸ್ತಾಗೋದು, ಆಯಾಸ ಆಗೋದು ಅದಿದೆ ಇವರಿಗೆ. ಆಲ್ಮೋಸ್ಟ್ ಅದನ್ನು ರೆಸ್ಪಿರೇಟರಿ ಎಕ್ಸಸೈಸ್ ಕೂಡ ಹೇಳ್ಕೊಟ್ಟಿದ್ದೀವಿ. ಸೊ ನಿನ್ನೆ ಡಿಸ್ಚಾರ್ಜ್ ಮಾಡಿದ್ವಿ. ಡಿಸ್ಚಾರ್ಜ್ ಮಾಡಿದ ಮೇಲೆ ಈಗ ಅವ್ರಿಗೆ ಇನ್ನೊಂದು ಮತ್ತೆ 1 ವೀಕು ಅಥವಾ 2 ವೀಕ್ಸ್ಗೆ ಒಂದ್ಸರಿ ರಿಪೀಟೆಡಾಗಿ ಫಾಲೋ ಅಪ್ ಮಾಡಿದರೆ ಖಂಡಿತವಾಗಲೂ ಇವ್ರಿಗೆ ರೆಸ್ಪಾನ್ಸ್ ಮಾಡುತ್ತೆ. ಮತ್ತು ರಿಸಲ್ಟ್ಸು ಎಷ್ಟು ವರ್ಷ ಸಸ್ಟೈನಬಲ್ ಆಗಿರುತ್ತೆ ಇದು ಅಂತ ಯೂಶಲಿ ಪ್ರಶ್ನೆ ಇರುತ್ತೆ ಎಲ್ಲರಿಗೂ ಕೂಡ. ಓಕೆ, ಇವಾಗೇನೋ ಟ್ರೀಟ್ಮೆಂಟ್ ತಗೊಂಡ್ರು ಕಡಿಮೆ ಆಯಿತು ಆಮೇಲೆ ಹಿಂಗೆ ಅಂತ. ಸ್ನೇಹಿತರೆ, ಆ್ಯಸ್ ಲಾಂಗ್ ಆ್ಯಸ್ ರೂಟ್ ಕಾಸು ಅಡ್ರೆಸ್ ಆಗಿರೋವರೆಗೂ ಇವರು ಚೆನ್ನಾಗಿರ್ತಾರೆ. ರೂಟ್ ಕಾಸ್ ಬಂದು ಆಲ್ಮೋಸ್ಟ್ ಎಲ್ಲ ವಿಡಿಯೋದಲ್ಲಿ ಹೇಳಿರ್ತೀನಿ. ಇದು ರಕ್ತ ಕೆಟ್ಟಿರೋದು ಬಂದು ಕರಳು ಕೆಟ್ಟಿರೋದು ಬಂದು ಫುಡ್ ಕೆಟ್ಟಿರ್ತಕ್ಕಂಥದ್ದು. ಫುಡ್ ಯಾಕಂತಂದರೆ ನಾವು ಡೈರಿ ಮತ್ತು ಗ್ಲೂಟನ್ನು ಇದು ಮಾಡೋದ್ರಿಂದ. ಅವ್ರ ಖುಷಿಗೆ ಅವ್ರ ಅಮ್ಮನೂ ಕೂಡ ಅವ್ರದ್ದು ಮಗಳು ನಡೀತಕ್ಕಂಥ ಒಂದು ವೀಡಿಯೋನ ಮಾಡ್ತಾಯಿದ್ರು. ಸೊ ಯಾಕೆಂದರೆ ಫಸ್ಟು ಮಕ್ಕಳು ವಾಸಿಯಾದಾಗ ಫಸ್ಟು ಖುಷಿ ಪಡ್ತಕ್ಕಂಥ ಜೀವ ಅಂದರೆ ಅದು ತಾಯಿ. ಸೊ ಅಷ್ಟು ಸಂತೋಷ ಆಗಿತ್ತು ಅವ್ರಿಗೂ ಕೂಡ. ಶಿ ವಾಸ್ ಆಲ್ಸೋ ಹ್ಯಾಪಿ. ಅವ್ರ ಮುಖದಲ್ಲಿ ಆ ಒಂದು ಖುಷಿ ನೋಡ್ಬೋದು ನಾವು. ಸೊ ಈ ಥರ ಇರ್ತಕ್ಕಂಥ ಹಿಂಗೆ ಈ ರೂಟ್ ಕಾಸು ನಾವು ಆ ಒಂದು ಫುಡ್ಡಿಗೆ ಬಂದುಬಿಟ್ಟು ಆ ಫುಡ್ಡನ್ನು ನಾವು ಕಂಟಿನ್ಯೂಸಾಗಿ ಅವಾಯ್ಡ್ ಮಾಡಿದ್ದೆ ಆದರೆ ಡೆಫಿನೆಟ್ಲಿ ಅದು ಕಂಪ್ಲೀಟಾಗೆ ಮತ್ತೆ ವಾಪಸ್ ಆಗಲ್ಲ, ಕಾಯಿಲೆ ಮತ್ತು ರಿಲ್ಯಾಪ್ಸ್ ಆಗಲ್ಲ. ಹಾಗೆ ಕಂಟಿನ್ಯೂಸಾಗೆ ಅದು ಲಾಂಗ್ ಟರ್ಮ್ವರೆಗೂ ರಿಸಲ್ಟ್ಸ್ ಹಾಗೆ ಸಸ್ಟೈನ್ ಆಗಿರುತ್ತೆ. ಮತ್ತು ಎಲ್ಲರಂಗೆ ನಾವೆಂಗೆ ಎಲ್ಲ ಆರಾಮಾಗಿರ್ತೀರೋ ಅದೇ ಥರನೇ ಅವರು ಕೂಡ ಆರಾಮಾಗಿ ಅಷ್ಟು ಚೆನ್ನಾಗೆ ಲೈಫ್ ಟೈಮ್ವರೆಗೂ ಹಂಗೆ ಇರ್ಬೋದು. ಅಷ್ಟು ಒಂದು ಇದು ಸೈನ್ಸ್ ಆ ಥರ ಇದೆ. ಈ ಸೈನ್ಸು ಈ ಒಂದು ಆಲ್ಮೋಸ್ಟು ಹೇಳ್ಬೇಕಂದ್ರೆ ಇವತ್ತು AVN ಅಂತಂದರೆ ಅದಕ್ಕೆಲ್ಲರೂ ಹೇಳೋದು ಈ ಇಂಜೆಕ್ಷನ್ಸು, ಅದಕ್ಕೆಲ್ಲರೂ ಹೇಳೋದು ಸರ್ಜರೀಸು. ಈಗ ಬೋನ್ ಗ್ರಾಫ್ಟ್ ಇಂಜೆಕ್ಷನ್ ಅಂತ ಬಂದಿದೆ. ಬೋನ್ ಗ್ರಾಫ್ಟ್ ಇಂಜೆಕ್ಷನ್ ಅಂದರೆ ಅದು ಹತ್ತತ್ರ 2-3 ಲಕ್ಷ ಆಗುತ್ತೆ. ಅದು ಕೂಡ ಸರ್ಜರಿ ಪ್ರೊಸೀಜರ್ ಥರನೇ. ಅದು ಹೆಂಗೆ ಮಾಡ್ತಾರೆ, ನಮ್ಮ ಒಂದು ಬೋನ್ ಮ್ಯಾರನ್ನ ತಗೊಂಡ್ಬಿಟ್ಟು ಅದನ್ನು ಕಲ್ಚರ್ ಮಾಡಿಬಿಟ್ಟು ಅದನ್ನು ಮತ್ತೆ ಅಲ್ಲಿಗೆ ಇಂಜೆಕ್ಟ್ ಮಾಡ್ತಕ್ಕಂಥದ್ದು. 2 ಸರಿ ಆಪ್ರೇಷನ್ ಥಿಯೇಟ್ರಿಗೆ ಹೋಗಿ ಬರಬೇಕು. ಅಷ್ಟು ತೊಗೊಂಡ್ರು ಕೂಡ ಅದು ಕೂಡ ಹಾಗೇ ಇರುತ್ತೆ. ಯಾಕಂದರೆ ಅಗೈನ್ ವಾಟ್ ಈಸ್ ರೂಟ್ ಕಾಸ್ ಅಡ್ರೆಸ್ ಆಗಲ್ಲ ಅಲ್ಲೂ ಕೂಡ. ಜಸ್ಟ್ ಬೋನ್ ಗ್ರೋತ್, ಡೆತ್ ಆಗಿರ್ತಕ್ಕಂಥ ಬೋನ್ ಗ್ರೋತ್ಗೆ ಸ್ವಲ್ಪ ಇಂಜೆಕ್ಷನ್ಸ್ ಅದು ಕೊಟ್ಬಿಟ್ಟು ಸ್ವಲ್ಪ ಸಪ್ಲಿಮೆಂಟ್ ಕೊಟ್ಟು ಮಾಡೋದ್ರಿಂದ ಆಗಲ್ಲ ಅದು. ಸೊ ಮಲ್ಟಿ ಡೈಮೆನ್ಷನಲ್ ಅಪ್ರೋಚ್ ಅಂತ ಅಂದರೆ ಮೂಲ ಕಾರಣಕ್ಕೆ ಹೋಗಿ ಟ್ರೀಟ್ಮೆಂಟ್ ಮಾಡಬೇಕು. ಮತ್ತು ಅಲ್ಲಿಗೆ ಹಿಪ್ ಜಾಯಿಂಟ್ಸ್ಗೆ ಬ್ಲಡ್ಡನ್ನ ರಿವ್ಯಾಸ್ಕಲರೈಸೇಷನ್ ಮಾಡಬೇಕು. ಹಿಪ್ ಜಾಯಿಂಟ್ನ ಆ ಥರ ಮಾಡಿದರೆ ಅದು ಪರ್ಮನೆಂಟಾಗೆ ಕ್ಯೂರ್ ಆಗುತ್ತೆ. ಮತ್ತು ಅದು ವಾಪಸ್ ಬಂದಿರತಕ್ಕಂಥ ಒಂದು ಸಿಚುವೇಷನ್ಗೆ ಆಗುತ್ತೆ. ಒಂದು 6 ಮಂತ್ಸ್ ಒಳಗಡೆ ಇವರು ಆಲ್ಮೋಸ್ಟು ನಡೆಯೋದು ಇರಲಿ, ಈವನ್ ಶಿ ಕ್ಯಾನ್ ಇದು ಲೈಕ್ ಶಿ ಕ್ಯಾನ್ ರನ್, ಶಿ ಕ್ಯಾನ್ ಡೂ ದ ಜಾಗಿಂಗ್ ಎಲ್ಲನೂ ಮಾಡ್ಬೋದು. ಅವ್ರನ್ನ ಇನ್ನೂ ಫ್ಯೂಚರ್ ವೀಡಿಯೋಸ್ನ ನಾನು ಹಾಕ್ಬಿಟ್ಟು ಅವ್ರ ಹತ್ರನೂ ಒಂದು ಟೆಸ್ಟಿಮನಿ ವೀಡಿಯೋ ತಗೊತೀನಿ ಸ್ನೇಹಿತರೆ. ಇದು ಜಸ್ಟ್ ಪಾರ್ಟ್ 1 ಅಂತ ಕನ್ಸಿಡರ್ ಮಾಡ್ಕೊಳ್ಳಿ. ಸೊ ವಿತೌಟು ಸಪೋರ್ಟು ಅಂದರೆ ಜಸ್ಟ್ ಒಂದು ಬೇಸಿಕ್ ಸಪೋರ್ಟಲ್ಲೂ ಕೂಡ ಮೆಟ್ಲನ್ನ ಇಳಿಯೋಕ್ಕೆ ಹತ್ತಕ್ಕೆ ಒಂದು ಲೆವೆಲಿಗೆ ಆಗ್ತಾಯಿದೆ. ಇಷ್ಟು ಟ್ರೀಟ್ಮೆಂಟು ಅವರಿಗೆ ಸಕ್ಸಸ್ಫುಲ್ ಆಗಿದೆ. ಆ ಒಂದು ಇದಕ್ಕೆ ನಾವು ಭಗವಂತಗೆ ಒಂದು ಚಿರಋಣಿ ಆಗಿರ್ತೀವಿ. ಅವರು ಕಂಪ್ಲೀಟಾಗಿ ಇನ್ನೂ ಗುಣ ಆಗ್ತಾರೆ. ಯಾಕಂದರೆ ರೂಟ್ ಕಾಸ್ ಸಿಕ್ಕಿರೋದ್ರಿಂದ ಅದಕ್ಕೆ ಆ ಒಂದು ಡೈರೆಕ್ಷನ್ದಲ್ಲಿ ಟ್ರೀಟ್ಮೆಂಟ್ ಕೊಟ್ಟರೆ ಅದು ಖಂಡಿತವಾಗಲೂ ವಾಸಿ ಆಗುತ್ತೆ ಅಂತ ಹೇಳ್ತಾ, ಯಾರಿಗಾದರೂ ನಿಮ್ಮ ರಿಲೇಟಿವ್ಸಲ್ಲಿ ಯಾರಿಗಾದರೂ ಫ್ರೆಂಡ್ಸ್ ಅವ್ರಿಗೆಲ್ಲ AVascular ನೆಕ್ರೋಸಿಸ್ ಅಂದರೆ AVN ಅಂತ ಯೂಶಲಿ ಕಾಮನಾಗಿ ಕರೀತಾರೆ, ಆ ಥರದ್ದು ಏನೇ ಇದ್ರೂ ಕೂಡ ಈ ವಿಡಿಯೋನ ಅವ್ರಿಗೆ ಫಾರ್ವರ್ಡ್ ಮಾಡಿ. ಸರ್ಜರಿ ಅಂತಕ್ಕಂಥದ್ದನ್ನು ನಾವಂತೂ ಅಡ್ವೈಸ್ ಮಾಡಲ್ಲ, ನೀವು ಕೂಡ ಅಡ್ವೈಸ್ ಮಾಡಬೇಡಿ. ಯಾಕಂದರೆ ಸರ್ಜರಿ ಅನ್ನೋದು ಪರ್ಮನೆಂಟ್ ಆ್ಯಂಡ್ ಫೈನಲ್ ಸೊಲ್ಯೂಷನ್ ಆಗಲ್ಲ. ಅದಕ್ಕೆ ಇನ್ನೂ ಎಷ್ಟೊಂದು ಇರ್ತವೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತೀನಿ. ನಮಸ್ಕಾರ ಸ್ನೇಹಿತರೆ.